ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬರೂ ಸದೃಢ ಆರೋಗ್ಯದತ್ತ ಗಮನ ಕೊಡಿ. ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಶೇಷಾದ್ರಿ ನಾಯಕ್. ಜೀವನ ಶೈಲಿಯಲ್ಲಿ ಹಲವು ತಪ್ಪುಗಳು ಮನುಷ್ಯನನ್ನ ಅನಾರೋಗ್ಯಕ್ಕೆ ತಳ್ಳುತ್ತದೆ ಎಂದು ನಲಗೇತನಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾಧಿಕಾರಿ ಶೇಷಾದ್ರಿ ನಾಯಕ್ ಹೇಳಿದ್ದಾರೆ. ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಏನು ನಮ್ಮ ಲೊಕೇಶನ್ ಮ್ಯಾನೇಜರ್ ತುಂಬ ಅರೇಂಜ್ ಮಾಡಿಕೊಂಡು ಶಿಬಿರ ಆಯೋಜನೆ ಮಾಡಿದ್ದಾರೆ. ಈ ಶಿಬಿರದಲ್ಲಿ ಎಲ್ಲ ಥರದ ಜನರಲ್ ಆರೋಗ್ಯ ಶಿಬಿರ ಜನರಲ್ ಆರೋಗ್ಯ ಶಿಬಿರ ಸ್ಪೆಷಲ್ ಏನಿಲ್ಲ, ಎಲ್ಲ ಥರದ ಕಾಯಿಲೆಗಳಿಗೆ ಇವತ್ತು ನಮ್ಮ ಸಮುದಾಯ ಕೇಂದ್ರದಲ್ಲಿ ನಮ್ಮ ಬಸವೇಶ್ವರ ಆಸ್ಪತ್ರೆ ವತಿಯಿಂದ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದ ವತಿಯ ಆಡಳಿತವನ್ನು ಹಾಗೂ ನಮ್ಮ ನೆಲಗಿರಿ TPS ವತಿಯಿಂದ ಎಲ್ಲ ಆಶಾ ಕಾರ್ಯಕರ್ತರಿರ್ಬೋದು, ಸೀನಿಯರ್ PSCO, HMS, ಸೀನಿಯರ್ ಹಾಗೂ ಇತರೆ ಸಿಬ್ಬಂದಿಗಳೆಲ್ಲ ನಾವು ಈ ಕ್ಯಾಂಪ್ನಲ್ಲಿ ಅಥವಾ ಶಿಬಿರದಲ್ಲಿ ಒಂದು ವ್ಯವಸ್ಥೆ ಮಾಡ್ತಾ ಈ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಈ ಶಿಬಿರದಲ್ಲಿ ನಮ್ಮ 45 ಹಳ್ಳಿಗಳಿಂದ ಇರುವ ಎಲ್ಲ ಸಾಮಾನ್ಯ ರೋಗಿಗಳು ಏನು ಬೇಕೋ ಅವರ ಕಣ್ಣಿಂದಿರ್ಬೋದು, ನಾಪಿ ಇರ್ಬೋದು, ಇತರೆ ಕಾಯಿಲೆಗಳಿಗೆ ಈ ಶಿಬಿರವನ್ನು ಸದುಪಯೋಗ ಪಡ್ಕೊಂಡ್ರೆ ಅಂತ ನಾವು ಆಲ್ರೆಡಿ 2 days ಮಾಹಿತಿ ಹೆಚ್ಚಿನದಾಗಿ ಜನ ಬಂದಿದ್ದಾರೆ. ಶಿಬಿರನ ಯಶಸ್ವಿ ಮಾಡಬೇಕಂತ ಎಲ್ಲರಿಗೂ ಧನ್ಯವಾದಗಳು. ಗುರುವಾರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಶ್ರೀ ಬಸವೇಶ್ವರ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಚಿತ್ರದುರ್ಗ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಯಿತು. ಶಿಬಿರದಲ್ಲಿ ಪಾಲ್ಗೊಂಡು ಗ್ರಾಮೀಣ ಪ್ರದೇಶದ ರೋಗಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದಿಂದ ಸಾಕಷ್ಟು ರೋಗಿಗಳು ಶಿಬಿರದಲ್ಲಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ. ಪರಿಸರ ನಾಶದಿಂದ ಕಲುಷಿತ ವಾತಾವರಣ ಸೃಷ್ಟಿಯಾಗುತ್ತಿದ್ದು ಅದು ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಜೀವನ ಶೈಲಿಯಲ್ಲಿ ಹಲವು ತಪ್ಪುಗಳು ಮನುಷ್ಯನನ್ನ ಅನಾರೋಗ್ಯಕ್ಕೆ ತಳ್ಳುತ್ತಿದೆ. ಉತ್ತಮ ಆರೋಗ್ಯಕ್ಕಾಗಿ ಸಾಧ್ಯವಾದಷ್ಟು ಶಿಸ್ತಿನ ಜೀವನ ನಡೆಸುತ್ತಾ ಪೌಷ್ಟಿಕಾಂಶಯುಕ್ತ ಆಹಾರ ಬಳಸುತ್ತಾ ಎಲ್ಲರೂ ಸದೃಢ ಆರೋಗ್ಯದತ್ತ ಗಮನ ನೀಡಬೇಕು. ಆರೋಗ್ಯವಂತರ ಸಂಖ್ಯೆ ಆಧಾರದ ಮೇಲೆ ದೇಶದ ಅಭಿವೃದ್ಧಿಯು ಸಾಧ್ಯವಾಗುವುದು ಎಂದು ತಿಳಿಸಿದರು. ಶ್ರೀ ಬಸವೇಶ್ವರ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಲೋಕೇಶ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ. ಶಿಬಿರದಲ್ಲಿ ಸ್ತ್ರೀ ರೋಗ, ಕಣ್ಣಿನ ಪೊರೆ, ಕಿವಿ ಮೂಗು ಗಂಟಲು ತೊಂದರೆ, ಮಕ್ಕಳ ಕಾಯಿಲೆ, ಜ್ವರ, ಕೆಮ್ಮು, ನೆಗಡೆ, ಸಕ್ಕರೆ ಕಾಯಿಲೆ, BP, ಅಸ್ತಮಾ, ಕ್ಷಯ ಹೀಗೆ ಎಲ್ಲಾ ತರದ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತದೆ ಎಂದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗುತ್ತದೆ. ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಆಶಾ ಮತ್ತು ಹಾಸ್ಪಿಟಲ್ನ ಎಲ್ಲ ನೌಕರ ವರ್ಗದವರು ಮತ್ತು ಇರ್ತಕ್ಕಂಥ ಡಾಕ್ಟರ್ಸ್ ಎಲ್ಲರೂ ನಮ್ಮ ಆಸ್ಪತ್ರೆ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ಸರ್, ನಿಮ್ಮ ಆಸ್ಪತ್ರೆಯಿಂದ ಎಷ್ಟು ಜನ ಸಿಬ್ಬಂದಿ ಬಂದಿರಿ ಸರ್? ನಮ್ಮ ಆಸ್ಪತ್ರೆಯಿಂದ 10 ಜನ ಸರ್. ಮಿಕ್ಕಿದವರೆಲ್ಲ? ಇದೇ ಸಂದರ್ಭದಲ್ಲಿ ನಲಗೇತನಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಚೈತ್ರ, ಸುಕನ್ಯಾ, ಶಾಂತಮ್ಮ, ಶ್ರೀ ಬಸವೇಶ್ವರ ಆಸ್ಪತ್ರೆಯ ಸಿಬ್ಬಂದಿಗಳಾದ ಲೋಕೇಶ್, ಯತೀಶ್, ಪ್ರಿಯಾಂಕಾ, ಸುನೀಲ್, ಅಹಮದ್, ಅಬ್ದುಲ್ಲಾ, ಜಮೀದ್, ಶಾಹಿದಾ, ಇರ್ಷಾದ್ ಮತ್ತು ಸ್ಟಾಫ್ ನರ್ಸ್ಗಳಾದ ಯಶೋದಮ್ಮ, ಆಶಾ ಕಾರ್ಯಕರ್ತೆಯಾದ ದ್ರಾಕ್ಷಾಯಿನಿ, ನಲಗೇತನಹಟ್ಟಿ ಅನ್ನಪೂರ್ಣಮ್ಮ, ಪಾಪಮ್ಮ, ಮಂಜಮ್ಮ, ರತ್ನಮ್ಮ, ಆಶಾ, ಮಂಗಳಮ್ಮ, ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು, ಗ್ರಾಮೀಣ ಪ್ರದೇಶದ ರೋಗಿಗಳು ಇದ್ದರು.